ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾವೇನಿವತ್ತು ಇಷ್ಟು ದಿನಗಳ ಕಾಲ ಈ ಒಂದು ಯೋಗದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಂತೇಳಿ ಪ್ರಯತ್ನ ಪಡ್ತಾ ಇದ್ವಿ. ಅದರ ಅಂತಿಮ ಒಂದು ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದ SGFIನ ಯೋಗ ಕುರಿತಾದಂತಹ ಮಾಹಿತಿ ಈಗ ಲಭ್ಯವಾಗಿದೆ. ಈಗ ತಾವುಗಳು ಇಷ್ಟು ದಿನ ಗಮನಿಸಿದಂತೆ ಈ ಒಂದು PDF ಅನ್ನು ತಾವೆಲ್ಲ ಗಮನಿಸಿದ್ದೀರಿ. ಈ ಒಂದು 25-26ನೇ ಸಾಲಿನಿಂದ ಆರ್ಚರಿ ಮತ್ತು ಯೋಗಾಸನ, ವೇಟ್ ಲಿಫ್ಟಿಂಗು, ಈ ಒಂದು 4 ಈವೆಂಟ್ಸ್ಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು SGFI ಮಾಡಿದೆ. ಇಲ್ಲಿ ನಮಗೆ ಸಂಬಂಧಪಡ್ತಕ್ಕಂಥ ಯೋಗಾಸನದ ಒಂದು ಗೈಡ್ಲೈನ್ಸ್ಗಳನ್ನು ಏನು ಕೊಟ್ಟಿದೆ ರೂಲ್ಸ್ನ, ಅದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಭಾಳ ಸರಳವಾಗಿ ನಾನು ಇದಾದ ತಕ್ಷಣ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿಲೆಬಸ್ಸನ್ನು ಮಾಹಿತಿ ಒದಗಿಸ್ತೇನೆ. ಈಗ ಮೊದಲಿಗೆ ತಮಗೆಲ್ಲ ಗೊತ್ತಿದ್ದಂತೆ ಈ ವರ್ಷದಿಂದ ಏನು ಅಂತರ್ಜಾಲದಲ್ಲಿ ಕಡ್ಡಾಯವಾಗಿ ನಾವು ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಕ್ಕಂಥ ಅರ್ಹತಾ ಪ್ರಮಾಣ ಪತ್ರಗಳನ್ನು ಪಡ್ಕೊಳ್ತಾ ಇದ್ದೇವೆ. ಅದು ಅಂಡರ್ 14, ಅಂಡರ್ 17, ಅಂಡರ್ 19 ಈ 3. ಅಂದರೆ ನಾವು ಪ್ರೌಢ ಹಂತಕ್ಕೆ ಬಂದರೆ 17 ವರ್ಷ ಒಳಗಿರ್ತೀವಿ. ಪ್ರಾಥಮಿಕ ಅಂದರೆ ಹಿರಿಯ ಪ್ರಾಥಮಿಕದಲ್ಲಿ ಅಂಡರ್ 14. ಈಗ ಮೊದಲು ನಾವು ಪ್ರಾಥಮಿಕ ಹಾಗೂ ಪ್ರೌಢ ಅಂತ ಏನು ಬಳಸ್ತಾ ಇದ್ವಿ, ಅದು ಏಜ್ ಕ್ಯಾಟಗರಿಯಾಗಿ ಪರಿವರ್ತನೆ ಆಗಿದೆ. ಅಂಡರ್ 14, ಅಂಡರ್ 17, ಅಂಡರ್ 19. ಅದನ್ನು ನಾವು ತರಗತಿವಾರು ನೋಡೋದಾದರೆ ಹಿರಿಯ ಪ್ರಾಥಮಿಕದಲ್ಲಿ, ಪ್ರೌಢದಲ್ಲಿ ಮತ್ತು ಪದವಿ ಪೂರ್ವದಲ್ಲಿ ಇವು 3ರಲ್ಲಿ ಕೂಡ ಯೋಗದಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ಕಾಂಪಿಟೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ 4 ಈವೆಂಟ್ಸ್ ಆ್ಯಸ್ ಅಂಡರ್ ಅಂತ ಇದೆ ನೋಡಿ. ಇಲ್ಲಿ ಈ ಭಾಗವಹಿಸ್ತಕ್ಕಂಥ ಸ್ಪರ್ಧೆಗಳನ್ನು ನಾವು ಕಂಡಕ್ಟ್ ಮಾಡುವಾಗ, ಸ್ಪರ್ಧೆ ಏರ್ಪಡಿಸುವಾಗ 4 ವಿಭಾಗಗಳಲ್ಲಿ ಈ ಇವೆಂಟ್ಸ್ಗಳನ್ನು ನಾವು ಆರ್ಗನೈಸ್ ಮಾಡಬೇಕಾಗ್ತದೆ. ಒಂದು ಟ್ರೆಡಿಷ್ನಲ್ ಯೋಗಾಸನ ಸಿಂಗಲ್, ಆರ್ಟಿಸ್ಟಿಕ್ ಯೋಗಾಸನ ಸಿಂಗಲ್, ಆರ್ಟಿಸ್ಟಿಕ್ ಯೋಗಾಸನ ಫೇರ್, ರಿದಮಿಕ್ ಯೋಗಾಸನ ಫೇರ್. ಇವು 4 ವಿಭಾಗಗಳನ್ನು ನಾವು ಕಂಡಕ್ಟ್ ಮಾಡಬೇಕಾಗ್ತದೆ ಈ ವರ್ಷದಿಂದ. ಅಂಡರ್ 14, ಅಂಡರ್ 17, ಅಂಡರ್ 19 ಈ 3 ವಿಭಾಗದಲ್ಲಿ ಈ 4 ರೀತಿಯಾದಂತಹ ಈವೆಂಟ್ಸ್ಗಳನ್ನು ಇಲ್ಲಿ ಯೋಗಾಸನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಆಟದಲ್ಲಿ ಭಾಗವಹಿಸ್ತಕ್ಕಂಥವ್ರಿಗೆ ಕ್ರೀಡಾಪಟು ಅಂತ ಕರಿತೀವಿ. ಯೋಗದಲ್ಲಿ ಭಾಗವಹಿಸ್ತಕ್ಕಂಥವ್ರಿಗೆ ಅಥ್ಲೀಟ್ ಅಂತ ಕರಿತೀವಿ. ಅಥ್ಲೆಟಿಕ್ ವಿಭಾಗದಲ್ಲಿ ರನ್ನಿಂಗ್ ಈವೆಂಟ್ಸು, ಜಂಪಿಂಗ್ ಈವೆಂಟ್ಸು, ಥ್ರೋಯಿಂಗ್ ಈವೆಂಟ್ಸ್ನಲ್ಲಿ ಇರ್ತಕ್ಕಂಥವ್ರು ಕೂಡ ಅಥ್ಲೀಟ್ಸು. ಯೋಗದಲ್ಲಿ ಕೂಡ ಭಾಗವಹಿಸ್ತಕ್ಕಂಥವ್ರು ಕೂಡ ಅಥ್ಲೀಟ್. ಈ ಪ್ರಕಾರದಲ್ಲಿ ಅವ್ರನ್ನ ನಮೂದಿಸ್ತಾ ಯೋಗಪಟುಗಳನ್ನು ಈ ಒಂದು ಕ್ರೀಡೆಗಳನ್ನು ಸಂಘಟಿಸ್ತೀವಿ. ಈಗ ಟ್ರೆಡಿಷ್ನಲ್ ದಿ ಕಂಡಕ್ಟಿಂಗ್ ಆಫ್ ದಿ ಅಥ್ಲೀಟ್ಸ್ ಇನ್ ಈಚ್ ಈವೆಂಟ್ ವಿಲ್ ಬಿ ಆ್ಯನ್ ಅಂಡರ್. ನಾವು ಆಯ್ಕೆ ಮಾಡುವಾಗ ಏನು ಗಮನಿಸ್ಬೇಕಂತ ಹೇಳಿದರೆ, ಟ್ರೆಡಿಷ್ನಲ್ ಯೋಗಾಸನ ಸಿಂಗಲ್ನಲ್ಲಿ ಒಬ್ಬರನ್ನ ಬಾಯ್ಸ್ನ, ಒಬ್ಬರನ್ನ ಗರ್ಲ್ಸ್ನ ಆಯ್ಕೆ ಮಾಡಬೇಕು. ಅಂದರೆ ನಾವು ತಾಲೂಕು ಮಟ್ಟದಲ್ಲಿ ಕಂಡಕ್ಟ್ ಮಾಡ್ತೀವಿ ನೇರವಾಗಿ ಇದನ್ನು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆ ಇತ್ತು ಅಂತ ಹೇಳಿದರೆ ಆಯಾ ಒಂದು ಹೋಬಳಿ ಮತ್ತು ಕ್ಲಸ್ಟರ್ ಹಂತದಲ್ಲಿ ಏನು ರೂಲ್ಸ್ ಇದೆ ಅಲ್ಲಿ ಕೂಡ ಭಯಂಕರ ಕಾಂಪಿಟೇಷನ್ ಆಯಿತು ಅಂತ ಹೇಳಿದರೆ ಅಲ್ಲಿ ನೋಡ್ಬೋದು. ಇಲ್ಲಾಂದರೆ ಇದು ತಾಲೂಕು ಹಂತದಲ್ಲೇ ಬರೋ ಈ ಕೆಲವೊಂದು ವಿಶೇಷ ಚೆಸ್ಸು, ಯೋಗ, ಬಾಲ್ ಬ್ಯಾಡ್ಮಿಂಟನ್ನು ಕೆಲವೊಂದನ್ನು ನಾವು ತಾಲೂಕು ಹಂತದಲ್ಲಿ ನೇರ ಗೇಮ್ಗಳನ್ನಾಗಿ ಏನು ಗುರುತಿಸಿದ್ದೀವಿ ಅವುಗಳನ್ನು ಅಲ್ಲಿ ನಾವು ನೋಡಬೇಕಾಗ್ತದೆ. ಇನ್ನು ಆರ್ಟಿಸ್ಟಿಕ್ ಯೋಗ ಸಿಂಗಲ್ನಲ್ಲಿ ಒಬ್ಬ ಬಾಲಕ, ಒಬ್ಬ ಬಾಲಕಿಯರನ್ನ ಆಯ್ಕೆ ಮಾಡಬೇಕಾಗ್ತದೆ. ಆರ್ಟಿಸ್ಟಿಕ್ ಯೋಗಾಸನ ಫೇರ್ನಲ್ಲಿ ಒಂದು ಫೇರ್ ಮೀನ್ಸ್ 2 ಜನ ಅಥ್ಲೀಟ್ಸ್ಗಳನ್ನು ಆರ್ಟಿಸ್ಟಿಕ್ ಒಂದು ಯೋಗಾಸನ ಸ್ಪರ್ಧೆಯಲ್ಲಿ ಆಯ್ಕೆ ಮಾಡ್ತೀವಿ. ಗರ್ಲ್ಸ್ನಲ್ಲಿ ಕೂಡ 2 ಆಯ್ಕೆ ಮಾಡ್ತೀವಿ. ಇನ್ನು ರಿದಮಿಕ್ ತಾಳಬದ್ಧವಾಗಿ ಈ ಒಂದು ಹಂತದಲ್ಲಿ ಇಲ್ಲಿ ಕೂಡ ಒಂದು ಫೇರ್ ಅಂದರೆ 2 ಅಥ್ಲೀಟ್ಸು ಬಾಲಕ ಮತ್ತು ಬಾಲಕಿಯರು ಆಯ್ಕೆ ಆಗ್ತಾರೆ. ಹೀಗೆ ಒಟ್ಟಾರೆಯಾಗಿ ನಾವು ಈ ಮೊದಲು ಕೂಡ ಹಾಗೆ ಮಾಡ್ತಾಯಿದ್ವಿ. ಗುಂಪಿನಲ್ಲಿರ್ತಕ್ಕಂಥ ABC ಗುಂಪಿನ ಆಸನಗಳಲ್ಲಿ ಒಟ್ಟೆಲ್ಲ ಬಂತು ಆಫ್ನಲ್ ಆಸನ ಸೇರಿಕೊಂಡು 5 ಜನದ ಒಂದು ತಂಡ, ಒಬ್ಬರು ಆರ್ಟಿಸ್ಟಿಕ್ ಯೋಗದಲ್ಲಿ ಒಂದು ರಿದಮಿಕ್ ಮಾಡ್ತಾಯಿದ್ವಿ. ಅಲ್ಲಿ ಟೋಟಲ್ 7 ಆಗ್ತಾಯಿದ್ರು. ಈಗ ಹಾಗಲ್ಲ, ಬದಲಾಗಿದೆ. ಒಟ್ಟಾರೆಯಾಗಿ ಬಾಲಕರು 6 ಜನ, ಬಾಲಕಿಯರು 6 ಜನ. ಇದು ತಾಲೂಕು ಹಂತದಿಂದ ಹಿಡಿದು ರಾಜ್ಯ ಹಂತದವರೆಗೆ ಕೂಡ, ರಾಜ್ಯದಿಂದ ನ್ಯಾಷನಲ್ಗೆ ಹೋಗ್ತಕ್ಕಂಥವ್ರು ಕೂಡ ಇದೇ ಪದ್ಧತಿಯನ್ನು ಕೊನೆಯವರೆಗೆ ಅಪ್ಲೈ ಆಗುತ್ತೆ ರೂಲ್ಸು. ಯಾರ್ದು ಅತಿ ಹೆಚ್ಚು ಬೆಂಡಿಂಗ್ ಇರ್ತದೆ ಅವರು ಇಲ್ಲಿ ಆಯ್ಕೆ ಆಗುವ ಸಂಭವ ಹೆಚ್ಚಿರ್ತದೆ ಅಂಕಗಳ ಆಧಾರದ ಮೇಲೆ. ಇನ್ನು ಈವೆಂಟ್ಸ್ಗಳನ್ನು ನೋಡೋದಾದರೆ
ಟ್ರೆಡಿಷ್ನಲ್ ಯೋಗಾಸನ ಸಿಂಗಲ್. ಇಲ್ಲಿ ರೌಂಡ್ 1 ಕ್ವಾರ್ಟರ್ ಫೈನಲ್ ರೌಂಡ್ ಇದೆ. ರೌಂಡ್ 2 ಸೆಮಿಫೈನಲ್ ರೌಂಡ್ ಇದೆ. ರೌಂಡ್ 3 ಫೈನಲ್ ರೌಂಡ್. 3 ರೌಂಡ್ಗಳಲ್ಲಿ ಅಥ್ಲೀಟ್ಸ್ಗಳು ಸಂಖ್ಯೆ ಭಾಳ ಇದ್ದಾಗ, ಭಾಗವಹಿಸ್ತಕ್ಕಂಥ ಯೋಗ ಕ್ರೀಡಾಪಟುಗಳ ಸಂಖ್ಯೆ ಹೆಚ್ಚಿದ್ದಾಗ ಈ ಟ್ರೆಡಿಷ್ನಲ್ನಲ್ಲಿ ಈಗ ಇಲ್ಲಿ ಒಂದು ರೂಲ್ಸನ್ನು ನಾವು ಗಮನಿಸಬೇಕು. 1 ಅಥ್ಲೀಟ್ಸ್ ಕ್ಯಾನ್ ಪಾರ್ಟಿಸಿಪೇಟಿಂಗ್ ಇನ್ ಮ್ಯಾಕ್ಸಿಮಮ್ 3 ಈವೆಂಟ್ಸ್. ದಿ ಕಟ್ ಆಫ್ ಡೇಟ್ ಫಾರ್ ದಿ ಏಜ್ ಕ್ಯಾಲ್ಕುಲೇಷನ್ ವಿಲ್ ಬಿ ಆ್ಯಸ್ ಪರ್ ದಿ SJFI ನಾರ್ಮ್ಸ್. ದಿ ನಂಬರ್ ಆಫ್ ರೌಂಡ್ಸ್ ಇನ್ ಈಚ್ ಈವೆಂಟ್ಸ್ ವಿಲ್ ಬಿ ಆನ್ ಅಂಡರ್. ನೋಡಿ, ಇಲ್ಲಿ ಈ ಒಂದು 4 ಪ್ರಕಾರದ ಯೋಗಾಸನ ಸ್ಪರ್ಧೆಗಳಿದ್ದಾಗ ನಾವು ಒಬ್ಬ ಅಥ್ಲೀಟ್ ಯೋಗದಲ್ಲಿ ಭಾಗವಹಿಸ್ತಕ್ಕಂಥವನು ಮ್ಯಾಕ್ಸಿಮಮ್ 3ರಲ್ಲಿ ಭಾಗವಹಿಸ್ಬೋದು. ಅವನು ಟ್ರೆಡಿಷ್ನಲ್ ಸಿಂಗಲ್ನಲ್ಲಿ ಭಾಗವಹಿಸ್ಬೋದು, ಆರ್ಟಿಸ್ಟಿಕ್ ಸಿಂಗಲ್ನಲ್ಲಿ ಭಾಗವಹಿಸ್ಬೋದು, ಆರ್ಟಿಸ್ಟಿಕ್ ಫೇರ್ ಅಥವಾ ರಿದಮಿಕ್ ಫೇರ್ ಇವೆರಡರಲ್ಲಿ ಒಂದರಲ್ಲಿ ಭಾಗವಹಿಸ್ತಾನೆ. ಒಟ್ಟಾರೆಯಾಗಿ 3 ಈವೆಂಟ್ಸ್ಗಳಲ್ಲಿ ಅವನು ಭಾಗವಹಿಸಲಿಕ್ಕೆ ಅವಕಾಶ ಇದೆ ಒಬ್ಬ ಯೋಗಪಟುವಿಗೆ. ಹಾಗಾಗಿ ಈ ಟ್ರೆಡಿಷ್ನಲ್ನಲ್ಲಿ ಆರ್ಟಿಸ್ಟಿಕ್ ಯೋಗದಲ್ಲಿ ರೌಂಡ್ 1ರಲ್ಲಿ ಅದು ಇರೋದಿಲ್ಲ. ಇನ್ನು ರೌಂಡ್ 2 ಸೆಮಿಫೈನಲ್ ರೌಂಡ್ ಇರುತ್ತೆ. ಇನ್ನು ರೌಂಡ್ 3 ಫೈನಲ್ ರೌಂಡ್ ಕೂಡ ಇಲ್ಲಿ ಆಯೋಜನೆ ಮಾಡಬೇಕಾಗ್ತದೆ. ಇನ್ನು ಆರ್ಟಿಸ್ಟಿಕ್ ಯೋಗಾಸನ ಫೇರ್ ರೌಂಡ್ ಇಲ್ಲ, 2ನೇ ರೌಂಡು ಮತ್ತು 3ನೇ ರೌಂಡ್ ಇರುತ್ತೆ. ರಿದಮಿಕ್ನಲ್ಲಿ ಕೂಡ ರೌಂಡು 2 ಮತ್ತು 3 ಇರುತ್ತೆ. ಇಲ್ಲಿ ಗಮನಿಸಬೇಕು, ಪರ್ಟಿಕ್ಯುಲರ್ ಸಿಲೆಬಸ್ಸನ್ನು ನಾನು ಮುಂದಿನ ಹಂತದಲ್ಲಿ ವಿವರಣೆ ಕೊಡ್ತೇನೆ. ಆರ್ಟಿಸ್ಟಿಕ್ ಯೋಗಾಸನದಲ್ಲಿ ಫೇರ್ ಹೆಂಗೆ ಮಾಡಬೇಕು, ಸಿಂಗಲ್ ಹೆಂಗೆ ಮಾಡಬೇಕು, ರಿದಮಿಕ್ನಲ್ಲಿ ಯೋಗಾಸನ ಫೇರ್ ಇಬ್ಬರು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ ಮುಂದಿನ ಹಂತದಲ್ಲಿ. ಇಲ್ಲೇನಿಲ್ಲ, ಆರ್ಟಿಸ್ಟಿಕ್ ಯೋಗಾಸನದಲ್ಲಿ ನಾವು 2.5 ನಿಮಿಷದ ಒಂದು ಮ್ಯೂಸಿಕ್ಕನ್ನು ಬಳಸಬೇಕಾಗ್ತದೆ. ಅಲ್ಲಿ ಮಿನಿಮಮ್ 10 ಆಸನಗಳನ್ನು ಸಿಲೆಬಸ್ ಮುಂದೆ ಬರುತ್ತೆ. ಕಡ್ಡಾಯವಾಗಿ ಹ್ಯಾಂಡ್ ಬ್ಯಾಲೆನ್ಸು, ಬ್ಯಾಕ್ವರ್ಡ್ ಬೆಂಡಿಂಗು, ಫಾರ್ವರ್ಡ್ ಬೆಂಡಿಂಗು, ಸೈಡ್ ಟ್ವಿಸ್ಟಿಂಗು ಅಲ್ಲಿ ಒಂದು ರೂಲ್ಸ್ ಬರುತ್ತೆ. ಈ ವರ್ಷ ಸಂಪೂರ್ಣವಾಗಿ ಬದಲಾಗಿದೆ. ಅದೇ ರೂಲ್ಸ್ಗೆ ಅನುಗುಣವಾಗಿ ನಾವುಗಳು ಇದನ್ನು ಮಾಡ್ತಾ ಹೋದಾಗೆಲ್ಲ ಏನಾಗುತ್ತೆ, ಅದು ಸರಳತೆ ಬರುತ್ತೆ. ರಿದಮಿಕ್ನಲ್ಲಿ ಇಬ್ಬರು ಫೇರ್ ಇರ್ತಾರೆ. ಆ ಇಬ್ಬರು ಕೂಡ ಒಂದೇ ಪ್ರಕಾರವಾದಂಥ ಆಸನಗಳನ್ನು ಇಬ್ಬರು ಕೂಡ ಅವರು ಬೆಂಡ್ ಮಾಡಿ ತೋರಿಸ್ಬೇಕಾಗ್ತದೆ. ಆ ಆಲ್ಟರ್ನೇಟಿವ್ಲಿ ಅವನು ಏನು ಮಾಡ್ತಾನೆ, ಬಿ ಅವನ ಜೊತೆಗೆ ಅದನ್ನೇ ಮಾಡಬೇಕು. ಈ ರಿದಮಿಕ್ ಫೇರ್ನಲ್ಲಿ ಅವರೊಂದು ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಹಾಗಾಗಿ ಇವುಗಳನ್ನು ರೂಲ್ಸನ್ನು ಫಾಲೋ ಅಪ್ ಮಾಡಿದಾಗ ಮಾತ್ರ ಏನಾಗುತ್ತೆ, ಇಲ್ಲಿ ನಾವು ಗಮನಿಸಬೇಕು. ಮೆಡಲ್ ಕೌಂಟ್ ಆನ್ ಮೆಡಲ್ ಟ್ಯಾಲಿ ಈಸ್ ಆ್ಯನ್ ಅಂಡರ್. ಟ್ರೆಡಿಷ್ನಲ್ ಯೋಗಾಸನದಲ್ಲಿ ಮೆಡಲ್ ಟ್ಯಾಲಿ ಗೋಲ್ಡು, ಸಿಲ್ವರು, ಬ್ರೌನ್ಸು. ಹಾಗೆಯೇ ಮೆಡಲ್ ಕೌಂಟು ಗೋಲ್ಡ್, ಸಿಲ್ವರ್, ಬ್ರೌನ್ಸ್ 3 ಹಂತದಲ್ಲಿ ಏನಿದೆ. ಇನ್ನು ಆರ್ಟಿಸ್ಟಿಕ್ ಯೋಗಾಸನಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಅಂತ ನಾವೇನೀಗ ಇಲ್ಲಿ ಆಯ್ಕೆ ಮಾಡ್ತೀವಿ. ಆರ್ಟಿಸ್ಟಿಕ್ ಫೇರ್ನಲ್ಲಿ ಕೂಡ ಇಬ್ಬರು ಕೂಡ ಅಲ್ಲಿ ಗುಂಪು ಇಬ್ಬರು ಇರ್ತಾರೆ. ಇಲ್ಲಿ ಫೇರ್ ಅಂದರೆ ಇಬ್ಬರು, ಆ ಇಬ್ಬರಿಗೆ ಕೂಡ ಪ್ರಥಮವಾಗಿಯೇ ಆಯ್ಕೆ ಆಗ್ತಾರೆ. ರಿದಮಿಕ್ ಯೋಗಾಸನ ಫೇರ್ನಲ್ಲಿ ಕೂಡ ಇಬ್ಬರು. ಈ ರೀತಿಯಲ್ಲಿ ನಾವು ಮೆಡಲ್ಗಳನ್ನು ಇಲ್ಲಿ ಆಯ್ಕೆ ಮಾಡಿ ಅವ್ರಿಗೆ ವಿಜೇತರಿಗೆ ಕೊಡಬೇಕಾಗ್ತದೆ. ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಟ್ರೆಡಿಷ್ನಲ್ ಯೋಗಾಸನದಲ್ಲಿ ದಿಸ್ ಈಸ್ ಎನ್ ಇಂಡಿವಿಜುವಲ್ ಇವೆಂಟ್. ಇದು ವೈಯಕ್ತಿಕ ವಿಭಾಗದಲ್ಲಿ ಭಾಗವಹಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಭಾಗವಹಿಸ್ತಕ್ಕಂಥದ್ದು. ದೆರ್ ಆರ್ ಕಂಪಲ್ಸರಿ ಆ್ಯಂಡ್ ಆಪ್ಷನಲ್ ಆಸನ ಟು ಬಿ ಪರ್ಫಾರ್ಮ್ಡ್. ಇಲ್ಲಿ 5 ಕಂಪಲ್ಸರಿ ಆಸನ ಸಿಲೆಬಸ್ ಮುಂದೆ ನಾನು ಹೇಳ್ತೀನಿ, ಇದೆ ನನ್ನ ಕಡೆ. ಇನ್ನು 2 ಆಪ್ಷನಲ್ ಆಸನ. ಆ 2 ಆಪ್ಷನಲ್ ಆಸನ ಮೊದಲೆಲ್ಲ ನಾವು ಅವರಿಷ್ಟ ಅಂತ ಹೇಳ್ತಿದ್ವಿ. ಈಗ ಅದನ್ನು ರೂಲ್ಸ್ ಮಾಡಿದ್ದಾರೆ. ABCD ಈ ವಿಭಾಗದಲ್ಲಿ ಫಾರ್ವರ್ಡ್ ಬೆಂಡಿಂಗು, ಬ್ಯಾಕ್ವರ್ಡ್ ಬೆಂಡಿಂಗು, ಹ್ಯಾಂಡ್ ಬ್ಯಾಲೆನ್ಸು, ಲೆಗ್ ಬ್ಯಾಲೆನ್ಸು, ಸೈಡ್ ಟ್ವಿಸ್ಟಿಂಗು ಯೋಗದ ಪ್ರಕಾರ ಏನು ಬರುತ್ತೆ ಆ ಪ್ರಕಾರದಲ್ಲಿ ಅವರು ಆಪ್ಷನಲ್ ಆಸನಗಳನ್ನು ಅಲ್ಲೇ ಆಯ್ಕೆ ಮಾಡಿಕೊಳ್ಬೇಕಂತಕ್ಕಂಥ ರೂಲ್ಸ್ ಇದೆ. ಅವ್ರು ಕೊಟ್ಟಂಥದ್ದು ಕಂಪಲ್ಸರಿ ಆಸನ. ಅದು ಟ್ರೆಡಿಷ್ನಲ್ನಲ್ಲಿ ಪರ್ಟಿಕ್ಯುಲರ್ 5 ಆಸನಗಳನ್ನು ಚಿತ್ರ ಸಮೇತ ಕೊಟ್ಟಿದ್ದಾರೆ. ಇನ್ನು ಆಪ್ಷನಲ್ ಬಂದಾಗ ಅಲ್ಲಿ ಕೊಟ್ಟಿರ್ತಕ್ಕಂತಹ ಹ್ಯಾಂಡ್ ಬ್ಯಾಲೆನ್ಸ್, ಲೆಗ್ ಬ್ಯಾಲೆನ್ಸು, ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್ ಏನು ಸಿಲೆಬಸ್ ಇದೆ, ಆ ಆಪ್ಷನಲ್ ಆಸನದ ಪಟ್ಟಿ ಅದೇ ಪ್ರಕಾರದಲ್ಲಿ ಇರ್ತಕ್ಕಂಥ ಆಸನದಲ್ಲಿನೇ ಆಯ್ಕೆ ಮಾಡಿಕೊಂಡು 2 ಐಚ್ಛಿಕ ಆಸನಗಳನ್ನು ಆ ಅಥ್ಲೀಟ್ ಪ್ರದರ್ಶನ ಮಾಡಿ ತೋರಿಸ್ಬೇಕು. ಯಾರ್ದು ಅತಿ ಹೆಚ್ಚು ಬೆಂಡಿಂಗ್ ಇರ್ತದೆ ಫೈನಲ್ ಪೊಸಿಷನ್ ಅಂದರೆ ಇಲ್ಲಿ ಪ್ರತಿಯೊಂದು 10 ಅಂಕಕ್ಕೆ ಆಸನ ಅಂದರೆ ಅವ್ನು ನಿಂತ್ಕೊಳ್ತಕ್ಕಂಥದ್ದು, ಡ್ರೆಸ್ ಕೋಡ್ಗೆ, ಬ್ಯಾಲೆನ್ಸು, ಹೋಲ್ಡಿಂಗ್, ಅವನ ಆಸನದ ಭಂಗಿಯಲ್ಲಿರ್ತಕ್ಕಂಥದ್ದು, ಸ್ಮೈಲಿಂಗ್ ಫೇಸು, ಕಷ್ಟಪಟ್ಟು ಮಾಡ್ತಾಯಿದ್ದಾನೋ, ಸರಳವಾಗಿ ಮಾಡ್ತಾಯಿದ್ದಾನೋ, ಇವುಗಳನ್ನೆಲ್ಲ ನಾವು ಪರಿಗಣನೆಗೆ ತೆಗೆದುಕೊಂಡು ಅವನಿಗೆ ಅಂಕಗಳನ್ನು ನಮೂದನೆ ಮಾಡಬೇಕಾಗ್ತದೆ.
ಇನ್ನು ಫಾರ್ ಮೋರ್ ಡೀಟೇಲ್ಸ್ ರೆಫರೆನ್ಸ್ ಕೋಡ್ ಆಫ್ ಪಾಯಿಂಟ್ಸ್ ಆಫ್ ಚಾಪ್ಟರ್ 5.1 ಪೇಜ್ ನಂಬರ್ 47 to 51. ಇದು ಟ್ರೆಡಿಷ್ನಲ್ ಯೋಗಕ್ಕೆ ಸಂಬಂಧಪಟ್ಟಂತೆ SGFI ಒಂದು ಇದನ್ನು ಕೊಟ್ಟಿದೆ. ಈಗ ಅದು ವರ್ಲ್ಡ್ ಯೋಗಾಸನ ಅಂತ ಇದೆ, ಮತ್ತು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಯೋಗಾಸನ ಅಸೋಸಿಯೇಷನ್ ಏನಿದೆ ಅವರು ಅದನ್ನು ಪರ್ಟಿಕ್ಯುಲರ್ ಆಗಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕೈಪಿಡಿಯನ್ನು ಕೊಟ್ಟಿದೆ. ಅದರಲ್ಲಿ ನಾವು ಮಾಹಿತಿಯನ್ನು ಹೆಚ್ಚಿಗೆ ನೋಡ್ಬೋದು. ಇನ್ನು ಆರ್ಟಿಸ್ಟಿಕ್ ಯೋಗಾಸನ ಸಿಂಗಲ್, ದಿಸ್ ಈಸ್ ಆನ್ ಇಂಡಿವಿಜುವಲ್ ಇವೆಂಟ್. ದಿ ರೂಲ್ಸ್ ಆರ್ ಮೆನ್ಷನ್ಡ್ ಎಟ್ ಚಾಪ್ಟರ್ 5.2 ಪೇಜ್ 52 to 60 ಕೋಡ್ ಆಫ್ ಪಾಯಿಂಟ್ಸ್. ಆ ಕೈಪಿಡಿಯಲ್ಲಿ ಕೊಟ್ಟಂತಹ ಪೇಜ್ ನಂಬರ್ 57ರಿಂದ 60. ಈ ಆರ್ಟಿಸ್ಟಿಕ್ ಯೋಗಾಸನ ಸಿಂಗಲಿಗೆ ಸಂಬಂಧಪಟ್ಟಂತೆ ಕೂಡ ನಾನು ಮುಂದೆ ಈಗ ಸಿಲೆಬಸ್ ನಿಮಗೆ ಮಾಹಿತಿಯನ್ನು ಒದಗಿಸ್ತೇನೆ. ಇನ್ನು ಆರ್ಟಿಸ್ಟಿಕ್ ಯೋಗಾಸನ ಫೇರ್, ಇಲ್ಲಿ ದಿಸ್ ಈಸ್ ಎನ್ ಇಂಡಿವಿಜುವಲ್ ಇವೆಂಟ್ ಫಾರ್ 2 athletes. ಫೇರ್ ಅಂತ ಬಂದಿದ್ರೆ 2 athletes ಫ್ರಮ್ ದೇರ್ ಫೇರ್. ದಿ ರೂಲ್ಸ್ ಆರ್ ಮೆನ್ಷನ್ಡ್ ಎಟ್ ದಿ ಚಾಪ್ಟರ್ 5.3 ಪೇಜ್ ನಂಬರ್ 61 to 69 ಆಫ್ ಕೋಡ್ ಆಫ್ ಪಾಯಿಂಟ್ಸ್. ಇಲ್ಲಿ ಇಬ್ಬರು ಆ ಒಂದು ರೂಲ್ಸ್ಗಳನ್ನು ಫಾಲೋಅಪ್ ಮಾಡಿಕೊಂಡು ಅಲ್ಲಿ ಕೊಟ್ಟಂತಹ ಆಸನಗಳನ್ನು ಹ್ಯಾಂಡ್ ಬ್ಯಾಲೆನ್ಸು, ಲೆಗ್ ಬ್ಯಾಲೆನ್ಸು, ಫಾರ್ವರ್ಡ್ ಬೆಂಡಿಂಗು, ಬ್ಯಾಕ್ವರ್ಡ್ ಬೆಂಡಿಂಗು, ಪರ್ಟಿಕ್ಯುಲರ್ ಸಿಲೆಬಸ್ ಇದೆ ಆರ್ಟಿಸ್ಟಿಕ್ ಯೋಗಾಸನಕ್ಕೆ, ಅದನ್ನು ಅಲ್ಲಿ ಪ್ರದರ್ಶನ ಮಾಡಬೇಕು. ಇನ್ನು ರಿದಮಿಕ್ ಫೇರ್ನಲ್ಲಿ, ದಿಸ್ ಈಸ್ ಎನ್ ಎ ಫೇರ್ ಇವೆಂಟ್ 2 athletes ಫ್ರಮ್ ದೇರ್ ಫೇರ್. ದಿ ರೂಲ್ಸ್ ಆರ್ ಮೆನ್ಷನ್ಡ್ ಎಟ್ ದಿ ಚಾಪ್ಟರ್ 5.4 ಪೇಜ್ ನಂಬರ್ 70 to 78 ಆಫ್ ದಿ ಕೋಡ್ ಆಫ್ ಪಾಯಿಂಟ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅವರು ಇದನ್ನು ಫಾಲೋಅಪ್ ಮಾಡಲೇಬೇಕು. ಅದರ್ ನೆಸೆಸರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಲ್ ಬಿ ಆ್ಯಸ್ ಪರ್ ದಿ ಕೋಡ್ ಆಫ್ ಪಾಯಿಂಟ್ಸ್ ಆಫ್ ದಿ ಯೋಗಾಸನ. ಇದು ಸಂಪೂರ್ಣವಾಗಿ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ಈ ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕನ್ನಡದಲ್ಲಿ ನಿಮಗೆಲ್ಲ ಈಗ ಮುಂದಿನ ಹಂತದಲ್ಲಿರ್ತಕ್ಕಂಥ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಒದಗಿಸ್ತೀನಿ. ಇಲ್ಲಿ ಸ್ವಲ್ಪ ಗಮನಿಸಿ. ಮೊದಲೆಲ್ಲ ಏನು ಮಾಡ್ತಾಯಿದ್ವಿ, ನಾವು ದೈಹಿಕ ಶಿಕ್ಷಣ ಶಿಕ್ಷಕರೇ ಇದನ್ನು ಅಪ್ಸೆಟ್ಟಿಂಗ್ ಮಾಡ್ತಾಯಿದ್ವಿ. ಯಾಕಂದರೆ ಅದನ್ನು ನಡೆಸ್ಕೊಡ್ಬೇಕಾಗ್ತಾಯಿತ್ತು. ಕೆಲವೊಬ್ಬರೆಲ್ಲ ಯೋಗಾಭ್ಯಾಸ ಮಾಡ್ತಕ್ಕಂಥವ್ರು, ಯೋಗದಲ್ಲಿ ಪರಿಣಿತಿ ಹೊಂದಿದಂಥವ್ರು ಕೂಡ ಇದ್ದರು. ಜೊತೆಗೆ ಯೋಗವನ್ನು ಕೂಡ ಒಂದು ಕೋರ್ಸನ್ನಾಗಿ ಅವರು ಕಂಪ್ಲೀಟ್ ಮಾಡ್ತಕ್ಕಂಥವ್ರಿದ್ದರು. ಹೀಗಾಗಿ ಈಗೊಂದು ಏನಾಗಿದೆ, ಯಾರು ಕರ್ನಾಟಕ ರಾಜ್ಯ ಯೋಗಾಸನ ಕ್ರೀಡಾ ಸಂಸ್ಥೆಯ ರೆಫ್ರಿ ಎಕ್ಸಾಮನ್ನು ಪಾಸ್ ಆಗಿರ್ತಾರೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಆ ಲೆವೆಲ್ 1, ಲೆವೆಲ್ 2 ಅಲ್ಲಿ ಕಂಪಲ್ಸರಿ ಈ ಒಂದು ಕರ್ನಾಟಕ ಸ್ಟೇಟ್ ಯೋಗಾಸನ ಅಸೋಸಿಯೇಷನಿನ ರೆಫ್ರಿ ಎಕ್ಸಾಮ್ ಪರೀಕ್ಷೆ ಪಾಸಾಗಿ ಪ್ರಮಾಣೀಕರಿಸಿದ್ರೆ ಮಾತ್ರ ಈ ಒಂದು ರೆಫ್ರಿ ಮಾಡಲಿಕ್ಕೆ ಅರ್ಹತೆ ಪಡ್ಕೊಂಡಂಥವರು ಅಂತ ರೂಲ್ಸ್ ಇದೆ. ಹಾಗಾಗಿ ಈ ವರ್ಷ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅವರೇ ಕರ್ನಾಟಕ ಸ್ಟೇಟ್ ಯೋಗಾಸನ ಅಸೋಸಿಯೇಷನಿನ ರೆಫ್ರೀಸ್ಗಳೇನಿದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಅವರು ಇದನ್ನು ಆಯೋಜನೆ ಮಾಡಿ ನಮಗೆ ರಿಸಲ್ಟ್ ಪಟ್ಟಿಯನ್ನು ಕೊಡ್ತಾರೆ. ಅದನ್ನು ನಾವು ಮುಂದಿನ ಹಂತಕ್ಕೆ ಪುಷ್ ಮಾಡಬೇಕಾಗ್ತದೆ. ಇಲ್ಲಿ ವಿಜೇತರ ಪಟ್ಟಿಯನ್ನು ನಾವು ಆಲ್ರೆಡಿ ಈಗ ಆನ್ಲೈನಲ್ಲಿ ಎಲಿಜಿಬಿಲಿಟಿಯಲ್ಲಿ ತೊಗೊಂಡಿರ್ತೀವಿ. ಮುಂದಿನ ಒಂದು ತಾಲೂಕು ಹಂತಕ್ಕೆ ಪುಷ್ ಮಾಡ್ತಾರೆ CRPಗಳು. ಅಲ್ಲಿ ವಿಜೇತರಾದಂಥ ಪಟ್ಟಿಯನ್ನು ಮತ್ತೆ TPO ಮತ್ತು BRC ಕೋಆರ್ಡಿನೇಟರ್ ಸೇರಿ ಮುಂದಿನ ಜಿಲ್ಲಾ ಹಂತಕ್ಕೆ ಅದನ್ನು ಅವರು ಸೆಲೆಕ್ಟೆಡ್ ಅಂದರೆ 6 ಜನ ಬಾಲಕರು 6 ಜನ ಬಾಲಕಿಯರನ್ನು ಇಲ್ಲಿ ಅವರು ಸೆಲೆಕ್ಟ್ ಮಾಡಿ ಪುಷ್ ಮಾಡ್ತಾರೆ. ಮುಂದಿನ ಜಿಲ್ಲಾ ಹಂತದಲ್ಲಿ ನಡೀತಕ್ಕಂಥಗಳಲ್ಲಿ ವಿಜೇತರಾದಂಥವ್ರಿಗೆ ವಿಭಾಗ ಮತ್ತು ರಾಜ್ಯ ಹಂತಕ್ಕೆ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕರು DSP ಅವರು ಅದನ್ನು ಮುಂದೆ ಪುಷ್ ಮಾಡ್ತಾರೆ. ಹೀಗೆ ಇದು ಈ ಪ್ರಕಾರದಲ್ಲಿ ನಡೀತಾ ಹೋಗ್ತದೆ. ಇದರ ಸಿಲೆಬಸ್ ಬಗ್ಗೆ ನಾವು ಈ ಒಂದು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.